ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಬರೀ 4 ದಿನ ಉಳಿದಿದೆ KPSC ಪ್ರಿಲಿಮ್ಸ್ಗೆ. ಆ್ಯಂಡ್ ನೀವೇನಾದರೂ ಈ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ನನ್ನ ಐಡಿಯಾಸ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ 60 ಕ್ವೆಶನ್ಸ್ ಔಟ್ ಆಫ್ 100 ಪೇಪರ್ 1ಅಲ್ಲಿ. ಪೇಪರ್ 2ಅಲ್ಲೂ ಅಷ್ಟೇ ಕೂಡ ಒಂದು 50 ಕ್ವೆಶನ್ಸ್ ಅಂದರೂ ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಸುಮ್ಮನೆ ಬಿಟ್ಟಿಯಾಗಿ ಉಪದೇಶ ಹೇಳೋಕ್ಕೆ ಮತ್ತು ಬಿಟ್ಟಿಯಾಗಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮಗೆ ಅಂತ ತೆವಲಿಲ್ಲ. ಸೊ ಇದನ್ನು ನೀವು ಸೀರಿಯಸ್ ಆಗಿ ಫಾಲೋ ಮಾಡಿದ್ರೆ ಐ ಥಿಂಕ್ ಯು ವಿಲ್ ರಿಯಲಿ ಸ್ಕೋರ್ ವೆಲ್ ಇನ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಈಗ ಫಸ್ಟ್ ಆಫ್ ಆಲ್ ಪೇಪರ್ 1 ಸ್ಟ್ರಾಟಜಿ, 3 ಕೋರ್ ಏರಿಯಾಸ್: ಜಾಗ್ರಫಿ, ಪಾಲಿಟಿ ಮತ್ತು ಎಕನಾಮಿಕ್ಸ್. ಇಲ್ಲ ನೀವು ಹಿಸ್ಟ್ರಿನೂ ಓದೋಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅಂದರೆ ಅದನ್ನು ಓದಿ. ಸೊ ಈ 4 ಕೋರ್ ಟಾಪಿಕ್ಸ್ ಇಫ್ ಯು ಕವರ್, ನೀವು 70 ಕ್ವಶನ್ ಅಂತೂ ಪಕ್ಕ ಆನ್ಸರ್ ಮಾಡ್ತೀರಾ. ಆ್ಯಂಡ್ ಇಲ್ಲ ಸರ್ ನನಗೆ ಬರೀ ಕ್ವಾಲಿಫೈ ಆಗೋಷ್ಟು ಬೇಕು ಅಂದರೆ ಜಾಗ್ರಫಿ, ಪಾಲಿಟಿ, ಎಕನಾಮಿಕ್ಸ್. ಯಾಕಂದರೆ ಈ 3 ಟಾಪಿಕ್ ಈಸಿ ಆಗುತ್ತೆ ಕಂಪೇರ್ ಟು ಹಿಸ್ಟ್ರಿ. ತುಂಬ ಇರುತ್ತೆ ಹಿಸ್ಟ್ರಿಲಿ ಜ್ಞಾಪಕ ಇಟ್ಕೊಳಕ್ಕೆ ಆ್ಯಂಡ್ ಟಚ್ ಮಾಡೋಕ್ಕೆ ಕೂಡ. ಸೊ ಈಗ KPSC ಜಾಗ್ರಫಿಗೆ ಬಂದಾಗ ಸುಮಾರು ಕ್ವೆಶನ್ಸ್ ಲೊಕೇಶನ್ ಮೇಲೆ ಕೇಳಿದ್ದಾನೆ. ಥಿಯೋರಿಟಿಕಲಿ ಸ್ವಲ್ಪ ಕ್ವೆಶನ್ಸ್ ಅಷ್ಟೇ ಕೇಳಿದ್ದವನು. ಈಗ ತುಂಬ ಕ್ವೆಶನ್ಸ್ ಹೇಗಿತ್ತು ಅಂದರೆ ರಿವರ್ ಸಿಸ್ಟಮ್, ಅದರ ಟ್ರಿಬ್ಯೂಟರೀಸು, ಲೇಕ್ಸು ಮತ್ತು ಪಾಸಸ್ಸು ಅಂಥ ಕ್ವೆಶನ್ಸ್ ತುಂಬ ಈಸಿ ಇದೆ. ಆ್ಯಂಡ್ ನೀವು ಆನ್ಸರ್ ಕೂಡ ಈಸಿ ಮಾಡ್ಬೋದು ಅನ್ಲೆಸ್ ಅವ್ನು ಯಾವುದೋ ಗೊತ್ತಿಲ್ಲದೆ ಇರೋ ಟಾಪಿಕ್ಸ್ನ ಹಾಕ್ದ ಅಂದರೆ. ಸೊ ನೆಕ್ಸ್ಟ್ ಬರೋದು ಪಾಲಿಟಿ ನನ್ನ ಪ್ರಕಾರ ತುಂಬ ಈಸಿ ಇರುತ್ತೆ. ಒಂದು ಸ್ವಲ್ಪ ಏರಿಯಾಸ್ ಮಾತ್ರ ನೀವು ಕ್ಲೀನಾಗಿ ಒಬ್ಸರ್ವೇಷನಿಂದ ಓದಿ ತಿಳ್ಕೊಬೇಕಾಗಿದೆ. ಆ್ಯಂಡ್ ಎಕನಾಮಿಕ್ಸ್ ಬಂದಾಗ ನನ್ನ ಪ್ರಕಾರ ಈ ಸತಿ ಎಕನಾಮಿಕ್ ಕ್ವೆಶನ್ಸು ತುಂಬಾ ಈಸಿ ಇತ್ತು. ಸೊ ಆ ಪ್ಯಾಟರ್ನಲ್ಲೇ ಕೇಳ್ಬೋದು. ಸೊ ಈಗ ಈಸಿ ಅಂದರೆ ನಿಮಗೆ ಈಗ 10 ಕ್ವೆಶನ್ ಹಾಕಿದಾಗ ಇಫ್ ಯು ಆರ್ ಏಬಲ್ ಟು ಆನ್ಸರ್ 5 ರಿಂದ 6 ಕ್ವೆಶನ್, ಇಟ್ ಈಸ್ ಈಸಿ. ಏನು ಬರಲಿಲ್ಲ ನನಗೆ 2 ರಿಂದ 3 ಕ್ವೆಶನ್ ಕರೆಕ್ಟ್ ಆಯಿತು ಅಂದರೆ ಇಟ್ ವಾಸ್ ಡಿಫಿಕಲ್ಟ್. ಸೊ ಆ ಬೇಸಿಸ್ ಮೇಲೆ ನೀವು ತೊಗೊಂಡ್ರೆ ಎಕ್ಸಾಮ್ನ, ಇಫ್ ಯು ಸ್ಟಡಿ ದೀಸ್ 3 ಟಾಪಿಕ್ಸ್ ಸಿನ್ಸಿಯರ್ಲಿ ಆ್ಯಂಡ್ ಈಸಿಲಿ, 4 days ಇಸ್ ಎನಫ್ ಪೇಪರ್ 1 ಕ್ಲಿಯರ್ ಮಾಡೋಕ್ಕೆ. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ಈಸಿನೇ ಇರುತ್ತೆ. ನೀವು ಆಲ್ರೆಡಿ KPSC ಪ್ರಿಲಿಮ್ಸ್ ಆಗಸ್ಟಲ್ಲಿ ಏನು ನಡೀತು ಅದಕ್ಕೆ ಓದೇ ಇರ್ತೀರ. ಅಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಕೇಳ್ತಾನೆ. ಸೊ ಅದರಲ್ಲೇ ನಿಮಗೆ ಒಂದು 15 ಕ್ವೆಶನ್ಸ್ ಅಂತೂ ಆನ್ಸರ್ ಮಾಡ್ತೀರಾ. ಅದಾದಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಸ್ಪೋರ್ಟ್ಸ್, ಎನ್ವೈರ್ಮೆಂಟ್ ಅದ್ರ ಬಗ್ಗೆ. ಸೊ ಅದು ಟಾಪಿಕ್ಸು ಮತ್ತು ಮೆಂಟಲ್ ಅಬಿಲಿಟಿ ಅಲ್ಲೊಂದಿಷ್ಟು ನೀವು ಒಂದು 10 ಕ್ವೆಶನ್ಸ್ನ ಕರೆಕ್ಟ್ ಮಾಡೋ ಕೆಪಾಸಿಟಿ ಇದ್ದರೆ ಪೇಪರ್ 2 ಕ್ಲಿಯರ್ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಾನು ಇನ್ನೊಂದು 4 days ಐ ಪ್ರಾಮಿಸ್ ಟು ಕವರ್ 2 ಟಾಪಿಕ್ಸ್ ಫ್ರಮ್ ಮೈ ಸೈಡ್, ಜಾಗ್ರಫಿ ಮತ್ತು ಪಾಲಿಟಿ. ಯಾಕಂದರೆ ಇದೆರಡು ಟಾಪಿಕ್ಸ್ ಮೇಲೆ ನನಗೂ ಚೆನ್ನಾಗಿ ಗ್ರಿಪ್ ಇದೆ. ಎಕನಾಮಿಕ್ಸು ಗ್ರಿಪ್ ಇದೆ, ಬಟ್ ಎಕನಾಮಿಕ್ಸು ಏನಂದರೆ ತುಂಬ ಫಂಡಮೆಂಟಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ಈಗ ರೆಪೋ ರೇಟ್ ಅಂದ್ರೆ ರಿವರ್ಸ್ ರೆಪೋ ರೇಟ್, ಆ ಥರ ಬ್ಯಾಂಕ್ ರೇಟ್ಸು, ಹೇಗೆ ಇನ್ಫ್ಲೇಷನ್ನ ಹೆಚ್ಚು ಕಮ್ಮಿ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳಕ್ಕೆ 1 week ಆದರೂ ಬೇಕು. ಸೊ ನೋಡೋಣ, ಅದಾದರೆ ನಾನು ಕವರ್ ಮಾಡ್ತೀನಿ. ಸೊ ಬಟ್ ನಾವು ಕಮಿಂಗ್ ಟು ದ ಪಾಯಿಂಟ್, ಇದೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಇಫ್ ಯು ಕ್ಯಾನ್ ಆನ್ಸರ್ ದಿಸ್, ನೀವೊಂದು ರೈಟ್ ಟ್ರ್ಯಾಕಲ್ಲಿ ಇದ್ದೀರಾ ಅಂತ KPSC ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋಕ್ಕೆ. ಇಫ್ ಯು ಆರ್ ನಾಟ್ ಏಬಲ್ ಟು ಆನ್ಸರ್, ಸ್ವಲ್ಪ ಕಷ್ಟ. 4 days ಇನ್ನೂ ಹೆಚ್ಚು ಹಾರ್ಡ್ ವರ್ಕ್ ಮಾಡಿ. ಸೊ ಕಮಿಂಗ್ ಟು ದ ಫಸ್ಟ್ ಕ್ವೆಶನ್, ಲಿಥಿಯಂ ರಿಸೋರ್ಸ್. ಸೊ ಲಿಥಿಯಂ ರಿಸೋರ್ಸ್ ತುಂಬ ನ್ಯೂಸಲ್ಲಿದೆ ಆ್ಯಂಡ್ ನೀವು PDO ಎಕ್ಸಾಮಲ್ಲೂ ನೋಡಿರ್ಬೋದು, ಕ್ವೆಶನ್ಸ್ ಬಂದಿತ್ತು. ಮಂಡ್ಯದಲ್ಲಿ ಲಿಥಿಯಂ ರಿಸೋರ್ಸ್ ಇದೆ, ಅದ್ರ ಬಗ್ಗೆ 1-2 ಕ್ವೆಶನ್ ಹಾಕಿದ್ರು. ಸೊ ಈ ಕ್ವೆಶನ್ ಬಂದ್ಬಿಟ್ಟು, ಇನ್ ಇಂಡಿಯಾ ವೇರ್ ಡು ವಿ ಫೈಂಡ್ ದ ಲಾರ್ಜೆಸ್ಟ್ ಲಿಥಿಯಂ ರಿಸರ್ವ್ಸ್? ಸೊ ನಮ್ಮ ಭಾರತ ದೇಶದಲ್ಲಿ ಲಿಥಿಯಂ ರಿಸೋರ್ಸ್ ಸಿಕ್ಕಿರುವಂತಹ ಲಾರ್ಜೆಸ್ಟ್ ಸ್ಟೇಟ್ ಯಾವುದು? ಸೊ ಈ ಕ್ವೆಶನ್ಗೆ ನೀವು ಉತ್ತರ ಕೊಟ್ಟರೆ ಐ ಥಿಂಕ್ ಲಿಥಿಯಂ ರಿಸೋರ್ಸಸ್ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ ಅಂತ. ಇಫ್ ಇಲ್ಲ ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ನೀವು 12 ಮೇಜರ್ ಪೋರ್ಟ್ಸ್ ಇದೆ. ಅದು ಯಾವ್ದು ಅದ್ರ ಲೊಕೇಶನ್ ಎಲ್ಲೆಲ್ಲಿದೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಫಸ್ಟ್ಲಿ ಕಾಂಡ್ಲಾ ಪೋರ್ಟ್ ಯಾವ ಸ್ಟೇಟಲ್ಲಿದೆ? ಸೊ ಅದನ್ನು ನೀವು ಉತ್ತರ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಮರಾಜರ್ ಪೋರ್ಟ್, ಇದು 12th ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ತಿಳಿಸಿ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನೆಹರು ಪೋರ್ಟ್, ಇದು ಕೂಡ ತುಂಬ ಭಾಳ ಫೇಮಸ್ ಪೋರ್ಟ್. ಸೊ ಇದು ಕೂಡ ಎಲ್ಲಿ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೀಗೆ ಟಾಪಿಕ್ನ ನೋಡೋದಿದ್ರೆ ರೈಲ್ವೇಸ್ ಮೇಲೆ KPSC ಕ್ವೆಶನ್ ಹಾಕ್ತಾ ಇರ್ತಾರೆ. ಸೊ ಯಾವ್ದು ರೈಲ್ವೆ ಝೋನ್ ಎಲ್ಲಿದೆ? ಸೊ ಈ ಸತಿನೂ ಕೂಡ ಅಂತ ರೈಲ್ವೆ ಕ್ವೆಶನ್ಸ್ನ ಟಾರ್ಗೆಟ್ ಮಾಡ್ಬೋದು. ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. KPSC ಲೇಕ್ಸ್, ರಿವರ್ಸ್, ಪಾಸಸ್ ಮೇಲೆ ಕ್ವೆಶನ್ ಕೇಳೋ ಸ್ವಲ್ಪ ಚಾನ್ಸಸ್ ಇದೆ. ಆ್ಯಂಡ್ ಲೇಕ್ಸ್ ಮೇಲೆ ವೆನ್ ಇಟ್ ಕಮ್ಸ್ ಟು ಲೇಕ್ಸ್, ವರ್ಲ್ಡ್ ಲೇಕ್ನು ಕೇಳ್ಬೋದು, ಇಂಡಿಯಾದಲ್ಲಿರೋ ಲೇಕ್ನು ಕೇಳ್ಬೋದು, ರಿವರ್ಸ್ನು ಕೇಳ್ಬೋದು, ನಿಮ್ಮ ವರ್ಲ್ಡಲ್ಲಿ ಯಾವ ರಿವರ್ಸ್ ಎಲ್ಲೆಲ್ಲಿದೆ ಅಂತ. ಸೊ ಈಗ ಈ ಕ್ವೆಶನ್ಗೆ ಉತ್ತರ ಕೊಡಿ. ಲೇಕ್ ರೆಟ್ಬಾ, ವೇರ್ ಡು ಯು ಫೈಂಡ್ ಲೇಕ್ ರೆಟ್ಬಾ, ಇನ್ ವಿಚ್ ಕಂಟ್ರಿ? ಲೇಕ್ ಕರೀಬಾ ಇದೆಲ್ಲಿ ಲೊಕೇಶನ್ ಆಗುತ್ತೆ, ಇದೆಲ್ಲಿ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಪ್ಯಾಂಗಾಂಗ್ ಲೇಕ್, ವೇರ್ ಡು ವಿ ಫೈಂಡ್ ಪ್ಯಾಂಗಾಂಗ್ ಲೇಕ್? ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು. ಇದು ಯಾವ ಟೈಪ್ ಆಫ್ ಲೇಕ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. 4th one ಬಂದ್ಬಿಟ್ಟು ಲೇಕ್ ಪ್ರೆಸ್ಪಾ, ವೇರ್ ಡು ವಿ ಫೈಂಡ್ ಲೇಕ್ ಪ್ರೆಸ್ಪಾ? ಸೊ ಇದಿಷ್ಟು ಲೇಕ್ ನ್ಯೂಸಲ್ಲಿದೆ ಆ್ಯಂಡ್ ಈ ಸತಿ KPSC ಕೇಳೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಆಫ್ ಕರ್ನಾಟಕ ಆರ್ ಇನ್ಕ್ಲೂಡೆಡ್ ಇನ್ ದ PVTG, ಪರ್ಟಿಕ್ಯುಲರ್ಲಿ ವನ್ರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ PVTG. ಸೊ ಇದರಲ್ಲಿ ನಮ್ಮ ಕರ್ನಾಟಕದ ಎಷ್ಟು ಟ್ರೈಬ್ಸ್ ಇನ್ಕ್ಲೂಡೆಡ್ ಆಗಿದೆ ಅಂತ ತಿಳಿಸಿ. ಸೊ ದ ಆಪ್ಷನ್ಸ್ ಆರ್ ಸೋಲಿಗ, ಕೊರಗ, ಜೇನು ಕುರುಬ, ಸಿದ್ದಿ.
ಸೊ ಯಾವುದು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ಓದ್ಕೊಳ್ಳಿ, ಇದು ಕೂಡ ಒನ್ ಆಫ್ ದ ಮೇಜರ್ ಟಾಪಿಕ್ಸ್, ಬರೋ ಸಾಧ್ಯತೆ ಭಾಳಷ್ಟು ಇದೆ. PVTG ಮೇಲೆ ಸೆಂಟ್ರಲ್ ಗೌರ್ಮೆಂಟ್ಸ್ ತಂದಿರುವಂಥ ಸ್ಕೀಮ್ಗಳನ್ನು ಯು ಹ್ಯಾವ್ ಟು ಗೋ ಥ್ರೂ ಒನ್ಸ್. ಸೊ ಲಾಸ್ಟ್ ಕ್ವೆಶನ್, PM ಪ್ರಣಾಮ್ ಯಾವ ಸ್ಕೀಮು, ಇದ್ರ ಫುಲ್ ಫಾರ್ಮ್ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದ್ರ ಉತ್ತರ ನಾನೇ ಕೊಡ್ಬೋದಾಗಿತ್ತು, ಬಟ್ ಸ್ವಲ್ಪ ನೀವು ರಿಸರ್ಚ್ ಮಾಡಿ ಅಂತ ಐ ಆಮ್ ಪುಟಿಂಗ್ ಇಟ್ ಔಟ್ ಯು. ಸೊ ಹೀಗೆ ಈ ಥರ ನೋಡಿದ್ರೆ ಇನ್ನೂ ಮೇಜರ್ ಟಾಪಿಕ್ಸ್ ಏನಂದರೆ ಮೇಜರ್ ಕಾನ್ಫ್ಲಿಕ್ಟ್ಸ್ ಇನ್ ದ ವರ್ಲ್ಡ್, ಯಾವ್ಯಾವ ದೇಶ ಮಧ್ಯ ಯುದ್ಧ ನಡೀತಿದೆ ಆ್ಯಂಡ್ ಯಾವ ರೀಜನ್ ಪರ್ಟಿಕ್ಯುಲರ್ಲಿ ಲೈಮ್ ಲೈಟಲ್ಲಿದೆ ಅನ್ನೋದನ್ನ ನೀವು ಕವರ್ ಮಾಡಬೇಕಾಗುತ್ತೆ. ಮೇಜರ್ ರೆಫ್ಯೂಜಿ ಕ್ರೈಸಿಸ್, ನಮ್ಮ ವರ್ಲ್ಡಲ್ಲಿರುವಂತಹ ಮೇಜರ್ ರೆಫ್ಯೂಜಿ ಕ್ರೈಸಿಸ್ನ ಕವರ್ ಮಾಡಬೇಕು. ಮೇಜರ್ GI ಟ್ಯಾಕ್ಸ್ ಆ್ಯಂಡ್ ಕಾಮರ್ಸ್ ಪಾಲಿಸೀಸು. ಸೊ ಇದರಲ್ಲಿ ರೀಸೆಂಟ್ ಆಗಿರುವಂತಹ ಡೆವಲಪ್ಮೆಂಟ್ಸು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಾಫ್ಟ್ವೇರಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಿದೆ, ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಸೆಟಪ್ ಆಗ್ತಿದೆ, ಸೆಮಿಕಂಡಕ್ಟರ್ ಪಾಲಿಸೀಸ್ ಏನು, ಎಷ್ಟು ಇನ್ವೆಸ್ಟ್ಮೆಂಟ್ ನಡೀತಿದೆ. ಐ ಫೀಲ್ ಸೆಮಿಕಂಡಕ್ಟರ್ಸ್ ಮೇಲೆ ಈ ಸತಿ ಡೆಫಿನೆಟ್ಲಿ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಯು ಮಸ್ಟ್ ಬಿ ಕವರಿಂಗ್. ಸೊ ಇಫ್ ಯು ವಾಂಟ್ more updates and if you want to keep in touch with the syllabus, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. See you in my next vlog.